ಒಂದೇ ಪಂದ್ಯ ಒಂದೇ ದಿನ ಮೂವರು ದಿಗ್ಗಜರ ರೆಕಾರ್ಡ್ ಜೊತೆ ಸಾಲು ಸಾಲು ರೆಕಾರ್ಡ್ ಬ್ರೇಕ್. ಇನ್ನೊಂದು ಹೆಜ್ಜೆ ಇಟ್ಟರೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ದಾಖಲೆ ಕೂಡ ಬ್ರೇಕ್ ಆಗೋದು ಫಿಕ್ಸ್. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ನಲ್ಲಿ ಮಿಂಚು ಹರಿಸಿರುವ ಜೋ ರೂಟ್ ದಾಖಲೆಗಳನ್ನು ಉಡಿಸ್ ಮಾಡ್ತಾ ಇದ್ದಾರೆ. ಜೋ ರೂಟ್ ಯಾವೆಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡಿದ್ದಾರೆ, ಸಚಿನ್ ದಾಖಲೆ ಬ್ರೇಕ್ ಮಾಡೋಕೆ ಎಷ್ಟು ರನ್ ಬೇಕು, ಎಲ್ಲ ದಾಖಲೆ ಬ್ರೇಕ್ ಮಾಡೋ ರೂಟ್ಗೆ ಕೊಹ್ಲಿ ದಾಖಲೆ ಯಾಕೆ ಬ್ರೇಕ್ ಮಾಡೋಕೆ ಆಗಲ್ಲ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಭಾರತದ ವಿರುದ್ಧದ 4ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಬ್ಯಾಟರ್ ಜೋ ರೂಟ್ ಭರ್ಜರಿ ಶತಕವನ್ನು ಸಿಡಿಸಿ ಮಿಂಚಿದ್ದಾರೆ. 4ನೇ ಟೆಸ್ಟ್ನಲ್ಲಿ 150 ರನ್ ಗಳಿಸುವ ಮೂಲಕ ರನ್ ಸರದಾರರ ಪಟ್ಟಿಯಲ್ಲಿ ರಾಹುಲ್ ದ್ರಾವಿಡ್, ಜಾಕ್ ಕಾಲಿಸ್ ಹಾಗೂ ರಿಕಿ ಪಾಂಟಿಂಗ್ ಅವರ ದಾಖಲೆಯನ್ನ ಹಿಂದಿಕ್ಕಿದ್ದಾರೆ. ಇದರೊಂದಿಗೆ ಸಚಿನ್ ತೆಂಡೂಲ್ಕರ್ ಅವರ ವಿಶ್ವ ದಾಖಲೆಯ ಸನಿಹಕ್ಕೆ ತಲುಪಿದ್ದಾರೆ. ಇಂಗ್ಲೆಂಡ್ನ ದಿಗ್ಗಜ ಕ್ರಿಕೆಟಿಗ ಜೋ ರೂಟ್ ಟೆಸ್ಟ್ ಕ್ರಿಕೆಟ್ನ ಗರಿಷ್ಠ ರನ್ ಸರದಾರರ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ತಲುಪಿದ್ದಾರೆ. ಭಾರತ ವಿರುದ್ಧ 4ನೇ ಟೆಸ್ಟ್ನ 3ನೇ ದಿನದಾಟದಂದು ರೂಟ್ ಭಾರತದ ರಾಹುಲ್ ದ್ರಾವಿಡ್, ದಕ್ಷಿಣ ಆಫ್ರಿಕಾದ ಜಾಕ್ ಕ್ಯಾಲಿಸ್ ಹಾಗೂ ಆಸ್ಟ್ರೇಲಿಯಾದ ರಿಕಿ ಪಾಂಟಿಂಗ್ ಅವರ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಟೆಸ್ಟ್ನಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿದವರ ಟಾಪ್ ಪಟ್ಟಿಯಲ್ಲಿ 1ನೇ ಸ್ಥಾನದಲ್ಲಿ ಇರುವುದು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್. ಇವರು 200 ಪಂದ್ಯಗಳಲ್ಲಿ 329 ಇನ್ನಿಂಗ್ಸ್ ಆಡಿದ್ದು 15,921 ರನ್ ಕಲೆ ಹಾಕಿದ್ದಾರೆ. ಇವರನ್ನ ಬಿಟ್ಟರೆ 2ನೇ ಸ್ಥಾನದಲ್ಲಿ ಈಗ ಇರೋದು ಜೋ ರೂಟ್. 157 ಪಂದ್ಯಗಳನ್ನು ಆಡಿದ್ದು 286 ಇನ್ನಿಂಗ್ಸ್ನಲ್ಲಿ 13,409 ರನ್ ಗಳಿಸಿದ್ದಾರೆ. ಇನ್ನು 13,378 ರನ್ ಗಳಿಸಿರುವ ರಿಕಿ 3ನೇ ಸ್ಥಾನದಲ್ಲಿದ್ದರೆ 166 ಪಂದ್ಯಗಳಲ್ಲಿ 13,289 ರನ್ ಗಳಿಸಿರುವ ಕ್ಯಾಲಿಸ್ 4ನೇ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು 164 ಪಂದ್ಯಗಳಲ್ಲಿ 13,288 ರನ್ ಬಾರಿಸಿರುವ ದ್ರಾವಿಡ್ 5ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಈ ಅಂಕಿಅಂಶವನ್ನು ನೋಡಿದರೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರನ್ನು ಹಿಂದಿಕ್ಕಲು ಜೋ ರೂಟ್ಗೆ ಇನ್ನೂ 2,512 ರನ್ಗಳ ಅಗತ್ಯವಿದೆ. ಸದ್ಯ ಜೋ ರೂಟ್ ಅವರ ಫಾರ್ಮ್ ಹಾಗೂ ಪ್ರದರ್ಶನವನ್ನು ಗಮನಿಸಿದರೆ ಇನ್ನೆರಡು ವರ್ಷದಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ ಬ್ರೇಕ್ ಆಗೋದು ಪಕ್ಕಾ. ಜೋ ರೂಟ್ ಇದೇ ಸ್ಥಿರತೆಯನ್ನು ಕಾಪಾಡಿಕೊಂಡರೆ ಇಂಗ್ಲೆಂಡ್ ಕ್ರಿಕೆಟಿಗ ಟೆಸ್ಟ್ ಕ್ರಿಕೆಟ್ನಲ್ಲಿ ಗರಿಷ್ಠ ರನ್ ಬಾರಿಸಿದ ಬ್ಯಾಟರ್ ಎನಿಸಿಕೊಳ್ಳಲು ಹೆಚ್ಚು ಸಮಯ ಬೇಕಾಗಲ್ಲ. ಇದರ ಜೊತೆ ತವರಿನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಕೂಡ ರೂಟ್ ತಮ್ಮದಾಗಿಸಿಕೊಂಡಿದ್ದಾರೆ. ರೂಟ್ ಈಗ ಇಂಗ್ಲೆಂಡ್ನಲ್ಲಿ ಒಟ್ಟು 7,195 ಟೆಸ್ಟ್ ರನ್ಗಳನ್ನು ಗಳಿಸಿದ್ದಾರೆ. ಇದು ಶ್ರೀಲಂಕಾದಲ್ಲಿ ಜಯವರ್ಧನ್ ಗಳಿಸಿದ 7,167 ರನ್ಗಳಿಗಿಂತ ಹೆಚ್ಚಾಗಿದೆ. ಹಾಗೆ ಭಾರತದ ವಿರುದ್ಧ ಟೆಸ್ಟ್ ಸ್ವರೂಪದಲ್ಲಿ 12 ಶತಕಗಳನ್ನು ಗಳಿಸಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ರೂಟ್ ಆಗಿದ್ದಾರೆ. ಈಗಿನ ರೂಟ್ ಫಾರ್ಮ್ ನೋಡಿದರೆ ಪ್ರಪಂಚದ ಯಾವುದೇ ಕ್ರಿಕೆಟ್ಗಳ ದಾಖಲೆ ಮುರಿಯಬಹುದು ಅಂತ ಅನಿಸುತ್ತೆ. ಆದರೆ ವಿರಾಟ್ ಕೊಹ್ಲಿ ಹೆಸರಿನಲ್ಲಿರುವ ಆ ಒಂದು ದಾಖಲೆಯನ್ನು ಮುರಿಯೋದು ರೂಟ್ಗೆ ಬಹಳ ಕಷ್ಟ ಆಗ್ಬೋದು. ಅದು ಯಾವ ದಾಖಲೆ ಅಂತ ನೋಡೋಣ. ಟೆಸ್ಟ್ ಕ್ರಿಕೆಟ್ನಲ್ಲಿ ಕೊಹ್ಲಿಗಿಂತ ರೂಟ್ ಬ್ಯಾಟ್ಸ್ಮನ್ ಆಗಿ ಬಹಳ ಮುಂದಿದ್ದಾರೆ. ಆದರೆ ನಾಯಕತ್ವದಲ್ಲಿ ಅವರು ಕೊಹ್ಲಿಗಿಂತ ಬಹಳ ಹಿಂದಿದ್ದಾರೆ. ನಾಯಕನಾಗಿ ಕೊಹ್ಲಿ ರೂಟ್ಗಿಂತ ಹೆಚ್ಚು ಪಂದ್ಯಗಳನ್ನು ಗೆದ್ದಿದ್ದಾರೆ. ಜೊತೆಗೆ ನಾಯಕನಾಗಿ ಬ್ಯಾಟಿಂಗ್ನಲ್ಲೂ ಕೊಹ್ಲಿ ರೂಟ್ಗಿಂತ ಮುಂದಿದ್ದಾರೆ. ರೂಟ್ ಎಂದಿಗೂ ಮುರಿಯದ ಏಕೈಕ ದಾಖಲೆ ಅಂದರೆ ಇದು. ಯಾಕಂದರೆ ರೂಟ್ ಈಗ ಇಂಗ್ಲೆಂಡ್ ನಾಯಕತ್ವವನ್ನು ತೊರೆದಿದ್ದಾರೆ. ಕೊಹ್ಲಿ ಕೂಡ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಪಡೆದಿದ್ದಾರೆ. ಹೀಗಾಗಿ ಈ ಒಂದು ದಾಖಲೆಯನ್ನು ಮುರಿಯೋಕೆ ರೂಟ್ಗೆ ಆಗಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಒಟ್ನಲ್ಲಿ ಜೋ ರೂಟ್ ಎಲ್ಲ ದಾಖಲೆಗಳನ್ನು ಪುಡಿಗಟ್ಟುತ್ತಾ ವಿಶ್ವದ ನಂಬರ್ 1 ಕ್ರಿಕೆಟರ್ ಆಗುವತ್ತ ದಾಪುಗಾಲು ಇಟ್ಟಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.